ಬಟ್ಟೆ ಹಾಕ್ಯಾಡು ಅವತ್ತೇನು ಒಡವೆ ತಂದು ಪ್ರದರ್ಶನ ಮಾಡ್ತಿದ್ವಿ ಅಂತ ಫಸ್ಟ್ ಹೇಳಿ ಶ್ರೀ ಗಂಗಮಾಲಿಕ ದೇವಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಯಾರು ಅಂತ ಹೇಳು ನಾನು ಗೌಡ ಅಂತ ನಾನು ಅಮ್ಮನಟ್ಟಿ ಗೌಡರಾಗಿದ್ದರಿಂದ ನಾನು ಹೇಳುವುದೇನೆಂದರೆ ಒಂದು ಬಾರಿ ಜಾತ್ರೆ ಪ್ರಯುಕ್ತ ಸಂತೋಷನ ನಮ್ಮೂರಿಗೆ ಜಾತ್ರೆ ಆಗಂಗಿರಲಿಲ್ಲ. MLA ಆ ಇಡೀ ಇತಿಹಾಸದಾಗೆ ಆ ಊರಾಗೆ ಒಂದು ಕೂಡಲ್ಲ, ಅವ್ರು ಎರಡು ಪಾರ್ಟಿಯರು ಒಂದು ಕೂಡಲ್ಲ ಅಂತೇಳಿ ಫೋನಲ್ಲಿ ಮಾತಾಡಿರೋಂಥ ರೆಕಾರ್ಡ್ ಇದೆ ನಮ್ಮ ಬೇರಮ್ಮನ ಹತ್ರ. ಅಂಥ ಸಂದರ್ಭದಲ್ಲಿ ಯಾಕೆ ಒಂದುಗೂಡ್ಸೋಕ್ಕಾಗಲ್ಲ ಅಂತ ಸಂತೋಷನಿಗೆ ಅದೇನು ಮನಸ್ಕೊಂಡು ಬಂದು ನಮ್ಮೂರು ಗ್ರಾಮ ಒಂದು ಮಾಡಿ ಜಾತ್ರೆ ಮಾಡಿಸಿ ಅದ್ದೂರಿಯಾಗಿ ಇಡೀ ನಾಡಿಗೆ ಎಲ್ಲೂ ಮಾಡಿದಂಥ ಜಾತ್ರೆ ಮಾಡಿಸಿ ಅದಾದ ನಂತರ ಉಂಡಿ ಹೊಡಿಬೇಕು ಅಂತ ಬಂದಾಗ ಉಂಡಿ ಹೊಡಿಸಿ ಎಲ್ಲರನ್ನೂ ಕೂಡಿಸಿ ಉಂಡಿ ಹೊಡಿಸಿ ನಾವು ಅದೇ ದೂರಿಗೆ 1200 ಗ್ರಾಮ್ ಬಂಗಾರ ತಂದು ಸಾವಿರಾರು ಜನ ಸಮ್ಮುಖದಲ್ಲಿ ವಿಡಿಯೋ ದಾಖಲೆಗಳು ಸಾವಿರಾರು ಜನ ಸಮ್ಮುಖದಲ್ಲಿ ಕೊಟ್ಟಿರೋಂಥ ಒಡವೆ ಇದು. 3-4 ಜನ ಆಚಾರ್ಯರು ಕರೆಸಿ ಚೆಕಪ್ ಮಾಡಿಸಿ 3-4 ಜನ ಆಚಾರ್ಯರು ಬಂದು 100% ಇದೆ ಒಡವೆ ಅಂತ ಹೇಳಿ ಇಟ್ಟಿರೋಂಥ ಒಡವೆ ಇದು. ಪರಿಶೀಲನೆ ಮಾಡಿ 26/9/2025 ಅದು 26/9/2025 ತಂದಿರೋಂಥ ಸರ್ಟಿಫಿಕೇಟ್ ಇದೆ, ಬೋರ್ಡ್ ಸರ್ಟಿಫಿಕೇಟ್. ಇದನ್ನ ಯಾರೋ ದುರುದ್ದೇಶಕ್ಕೆ ಸಂತೋಷಣ್ಣವ್ರು ನಮ್ಮ ಮುಂದೆ ದುಡ್ಡೆಲ್ಲ ಹೊತ್ಕೊಂಡು ಹೋಗಿದ್ದಾರೆ, ಕೊಟ್ಟಿಲ್ಲ, ತಂದು ಕೊಡಬೇಕು. ಇಲ್ಲಿ ತಂದು ಕೊಟ್ಟಿರೋದು ಯಾರಪ್ಪ, ಇಲ್ಲಿ ತಂದು ಕೊಟ್ಟಿರೋದು ಯಾರಲ್ಲ ಅನ್ನೋದು ಸತ್ಯಕ್ಕೆ ದೂರಾದ ಮಾತು. ದಯಮಾಡಿ ಇದನ್ನ ಮುಂದುವರಿಸಬೇಡಿ, ಸತ್ಯಕ್ಕೆ ದೂರವಾದ ಮಾತು. ಸಾವಿರಾರು ಜನ ಸಮ್ಮುಖದಲ್ಲಿ ತಾಯಿ ಹಡದ ಮಗ ತಂದು ಕೊಟ್ಟು ಹೋಗಿದ್ದಾರೆ. ಒಳ್ಳೆಯದಾಗಲಿ ತಂದು ಕೊಡ್ತಾ ಇದ್ದಾರೆ. ಇದೆಲ್ಲ ಬೇಡ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದನ್ನು ವಾಪಸ್ ತಗೊಂಡು ಕ್ಷಮೆ ಕೇಳಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.